ಇದು ಕೊನೆ ಪ್ರಶ್ನೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಬಿಟ್ಟು ಕಾಗೆ ಅವರು ಪತ್ರ ಬರೆದಿದ್ದಾರೆ ಸರ್. ವಿಶೇಷವಾಗಿ ತಾವು ಸಹ ಸರ್ಕಾರದ ಪ್ರತಿನಿಧಿ, ನಮ್ಮ ಪ್ರತಿಕ್ರಿಯೆ ಅವರಿಗೆ ಸರ್. ನೋಡಿ, ಕಾಗೆ ಅವರು ಯಾವ ಒಂದು ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿದಾರಂತ ನಂಗೆ ಗೊತ್ತಿಲ್ಲ. ಅವ್ರನ್ನೇ ಹೋಗಿ ತಾವು ಸ್ಪಷ್ಟೀಕರಣ ಕೇಳಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕನ್ನೋದು ಇದು ಇವತ್ತಿನ ಕೂಗಲ್ಲ, ಬಹಳ ದಿವಸದ ಕೂಗು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಹಿಡ್ಕೊಂಡು ಧಾರವಾಡ ಜಿಲ್ಲಾ ಹಿಡ್ಕೊಂಡು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿನ ನೀರಾವರಿ ಒಂದು ಕೆಲಸಗಳು ಬರಬೇಕು, ಹೆಚ್ಚಿಗೆ ನಮಗೆ ಡೆವಲಪ್ಮೆಂಟ್ ಆಗಬೇಕು. ಇವಾಗ ಬೆಳಗಾವಿಯನ್ನ 2ನೇ ರಾಜಧಾನಿ ಅಂತ ನಾವು ಗುರುತಿಸಿದ್ದೇವೆ, ಇಲ್ಲೇ ಸುವರ್ಣಸೌಧ ಕಟ್ಟಿದ್ದೇವೆ. ಆದರೆ ಸುವರ್ಣಸೌಧಕ್ಕೆ ಕೆಲವೊಂದು ಸರ್ಕಾರಿ ಕಚೇರಿಗಳು ಸ್ಥಳಾಂತರ ಆಗಬೇಕು. ಇಲ್ಲಿರುವಂಥ ಕೇನ್ ಕಮಿಷನರ್ ಒಂದು ನಿಜಲಿಂಗಪ್ಪ ಸಕ್ಕರೆ ಇನ್ಸ್ಟಿಟ್ಯೂಟ್ ಐತಿ, ಅಲ್ಲಿ ಬೆಂಗಳೂರಿನಲ್ಲಿ ಕೂಡುವಂಥ ಒಂದು ಸಕ್ಕರೆ ಇಲಾಖೆಯ ಕಮಿಷನರೇಟು ಇಲ್ಲಿ ಆಗ್ಬೇಕಂತೂ ಕೂಡ ಬೇಡಿಕೆ ಐತಿ. ಸಾಕಷ್ಟು ಇಲಾಖೆಗಳು ಬೆಳಗಾವಿಗೆ ಬರ್ಬೇಕಂತಿದೆ, ಕೂಗಿದೆ. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವು ವಿಶೇಷವಾಗಿ ಹೆಚ್ಚಿಗೆ ಅನುದಾನವನ್ನು ಕೊಡಬೇಕು. ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಒಂದು ಸಪರೇಟ್ ಸಚಿವಾಲಯವನ್ನು ತಾವು ನಿರ್ಮಾಣ ಮಾಡಿದ್ದೀರಾ, ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ತಾವು ಆದ್ಯತೆ ಕೊಡಬೇಕಂತ ಕೂಗೈತಿ. ಆ ಕೂಗಿಗೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ. ಇನ್ನು ಉತ್ತರ ಕರ್ನಾಟಕವನ್ನು ಸಪರೇಟ್ ರಾಜ್ಯವನ್ನಾಗಿ ಘೋಷಿಸಬೇಕಂತ ಏನಿದೆ ಕಾಗೆ ಅವ್ರದ್ದು, ಅದು ಅವ್ರ ವೈಯಕ್ತಿಕ ಹೇಳಿಕೆ. ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಅನುದಾನ ಸಿಗಬೇಕು, ಆ ಕೂಗಿಗೆ ನನ್ನ ಬೆಂಬಲ ಇದೆ.